ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಟೈಟಲೇ ತುಂಬ ವಿಭಿನ್ನ ಅಂತ ಅನಿಸುತ್ತೆ. ಯಾರು ಕೂಡ ಇಲ್ಲಿಯವರೆಗೂ ಕೂಡ ಈ ಒಂದು ವಿಭಿನ್ನ ಟೈಟಲನ್ನು ಇಟ್ಕೊಂಡಿಲ್ಲ. ಅದುವೇ ಕ್ಯಾಲೆಂಡರ್. 100% ಎಲ್ಲರ ಮನೆಯಲ್ಲೂ ಕೂಡ ಕ್ಯಾಲೆಂಡರ್ ಇದ್ದೇ ಇರುತ್ತೆ, ಡೇಟ್ಗಳನ್ನು ಕೌಂಟ್ ಮಾಡೋದೇ ಇರುತ್ತೆ. ಸೊ ಇದೀಗ ವಿಭಿನ್ನ ಟೈಟಲ್ ಮತ್ತು ವಿಶೇಷ ಕಥೆಯೊಂದಿಗೆ ಕ್ಯಾಲೆಂಡರ್ ಅನ್ನೋ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾದರೆ ಕ್ಯಾಲೆಂಡರ್ ಒಳಗೆ ಅಂಥದ್ದೇನಿದೆ ಅನ್ನೋ ಪ್ರಶ್ನೆ 100% ನಿಮ್ಮನ್ನು ಕಾಡುತ್ತೆ. ಇವತ್ತು ಇಡೀ ಚಿತ್ರತಂಡವನ್ನು ನಾನು ಮಾತನಾಡಿಸ್ತೀನಿ. ಹೀರೋ ಜೊತೆಗೆ ಹೀರೋಯಿನ್ಸ್ ಇರ್ತಾರೆ. ಈ ಸಿನಿಮಾದ ಬಗ್ಗೆ ಅವರ ಮಾತುಗಳು ಏನು ಅಂತ ಕೇಳೋಣ. ಮೊದಲಿಗೆ ನನ್ನ ಜೊತೆ ಹೀರೋ ಇದ್ದಾರೆ, ಆದರ್ಶ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಎಸ್ ಮೇಡಮ್. ಸೊ ಅದೇ ಕ್ಯಾಲೆಂಡ್ರ್ ಬಗ್ಗೆ ಹೇಳಬೇಕಂದ್ರೆ ವುಮೆನ್ ಸೆಂಟ್ರಿಕ್ಕು. ನೀವು ಟ್ರೈಲರ್ ನೋಡಿರ್ತೀರ, ಸುಮಾರು ಹಿಂಟ್ ಸಿಕ್ಕಿರುತ್ತೆ. ವುಮೆನ್ನು ಮತ್ತು ಕ್ಯಾಲೆಂಡ್ರ್ ಅಂದಾಗ ನಿಮಗೆ ಸುಮಾರು ವಿಷಯಗಳು ಅರ್ಥ ಆಗುತ್ತೆ. ಸೊ ಅದ್ರದ್ದು ಕನೆಕ್ಷನ್ ನೀವು ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಲೇಡೀಸು ವಿಷಯ ಅಂತ ಬಂದಾಗ, ಲೇಡಿ ಅಂದರೆ ತಾಯಿ, ಸಿಸ್ಟರ್ಸು, ಡಾಟರು. ಸೊ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರ್ತಾರೆ. ತಾಯಿ ಅಂತೂ ಇದ್ದೇ ಇರ್ತಾರೆ, ಸಿಸ್ಟರ್ಸು, ಡಾಟರ್ಸು, ವೈಫು, ಇಷ್ಟು ಜನ ಇರ್ತಾರೆ. ಸೊ ಅವರಿದ್ದಾರೆ ಅಂದರೆ ಅವರಲ್ಲಿ ನಡೆಯುವಂಥ ಸುತ್ತಮುತ್ತ ಕತೆ. ಸೊ ಅವರಿದ್ದಾರೆ, ಅವ್ರ ಜೊತೆ ಏನೋ ನಡೀತಾ ಇದೆ ಅಂದರೆ ಅವ್ರ ಸುತ್ತಮುತ್ತ ಎಲ್ರಿಗೂ ಇಂಪ್ಯಾಕ್ಟ್ ಆಗೋವಂಥ ವಿಷಯ. ಸೊ ಅದು ಕ್ಯಾಲೆಂಡರ್ ಸಿನಿಮಾ. ಸೊ ಇದು ಒಂದು ನಮ್ಗೆ ಗೊತ್ತಿರೋ, ಟು ಮೈ ನಾಲೆಡ್ಜ್, ಇದೊಂಥರ ಹೊಸ ಥರ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ. ಆ್ಯಂಡ್ ಯೂನಿವರ್ಸಲ್, ಯುನೀಕಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಸಾಥ್ ಕೊಟ್ಟಿದ್ದಾರೆ. ಅದೇ ನಮ್ಮ ಮೋಹನ್ ಮಾಸ್ಟ್ರು ಕೊರಿಯೋಗ್ರಫಿ ಮಾಡಿದ್ದಾರೆ. ಇವರು ನಮ್ಮ ಕಾಂತಾರ ಎಲ್ಲ ಮಾಡಿರೋವಂಥ ಇವರು ವಿಕ್ರಮ್ ಅವರವರು ಸ್ಟಂಟ್ಸ್ ಮಾಡಿದ್ದಾರೆ. ಯೂಟರ್ನು ಮತ್ತು ಲೂಸಿಯಾ ಮಾಡಿರೋವಂಥ ಸುರೇಶ್ ಆರ್ಮುಗಮ್ ಎಡಿಟಿಂಗ್ ಮಾಡಿದ್ದಾರೆ. ಒಳ್ಳೆ ಟೆಕ್ನಿಷಿಯನ್ಸು. ಅದಕ್ಕೆ ನಾನು ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಕೊಟ್ಟಿದ್ದು ನಾನು, ಬಿಕಾಸ್ ನನ್ನ ವೈಫ್ ಡಾಕ್ಟರ್ ಆಗಿದ್ದರಿಂದ ಮೆಡಿಕಲ್ ಸಬ್ಜೆಕ್ಟು, ಅವರಿಂದ ಸುಮಾರು ಇನ್ಸೈಟ್ಸ್ ಬಂತು. ಸೊ ಅದು ಕೊಟ್ಟಾಗ ಅದನ್ನು ಡೈರೆಕ್ಟರ್ ರವೀನ್ ಶಕ್ತಿಯವರು ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಅದು ತುಂಬ ಸ್ಕ್ರೀನ್ ಪ್ಲೇಗೆ ಏನು ಬೇಕು ಅದನ್ನು ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಕೊಟ್ಟಿದ್ದೀನಿ. ಅದನ್ನು ಪಾತ್ರಗಳಿಗೆ ಆ ಸ್ಕ್ರೀನ್ ಪ್ಲೇಗೆ ಏನು ಬೇಕು ಆ ಥರ ಪಾತ್ರ ತುಂಬೋಕ್ಕೆ ಒಳ್ಳೊಳ್ಳೆ ನಮಗೆ ರಮೇಶ್ ಇಂದ್ರೆ ಅವರು ಆರ್ಟಿಸ್ಟಾಗಿ, ಆಮೇಲೆ ಪ್ರಮೋದ್ ಶೆಟ್ರು, ಚಂದ್ರಪ್ರಭಾ ಅವರು, ಗುರುನಂದನ್ನು, ಸುಷ್ಮಿತಾ ಅವರು, ನಿವಿಷ್ಕಾ ಅವರು, ಅಮೃತ ಅಂತ ಇದ್ದಾರೆ, ಆಮೇಲೆ ಸುಚೇಂದ್ರ ಪ್ರಸಾದು, ಇವರು ಪ್ರಕಾಶ್ ತುಮಿನಾಡು, ಈ ಥರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಅದಕ್ಕೆ ಜೀವ ತುಂಬಿದ್ದಾರೆ. ಮೊನ್ನೆ ಪ್ರೀಮಿಯರ್ ಶೋ ಮಾಡಿದ್ವಿ, ಪೇಡ್ ಪ್ರೀಮಿಯರ್ ಅಂತ, ವೈಷ್ಣವಿ ಮಾಲಲ್ಲಿ. ಬರೀ ನೋ ಫ್ಯಾಮಿಲಿ ಮೆಂಬರ್ಸ್, ನೋ ಟೆಕ್ನಿಷಿಯನ್ಸು, ನೋ ಸೆಲೆಬ್ರಿಟಿ, ನೋ VIPs, ಓನ್ಲಿ ಆಡಿಯನ್ಸು, ಪಬ್ಲಿಕ್ ಕರೆದು ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ಸ್ ಅಂತ ಮಾಡಿದ್ವಿ. ಎಲ್ಲ ತುಂಬ ಜನ ಫುಲ್ ಆಗಿತ್ತು. ರಿಯಾಕ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಜನ ಅಳೋದಿರ್ಬೋದಾಗಲಿ, ವಿ ಯೂಸ್ ಟು ಫೀಲ್ ದಟ್ ನಗು, ಅಳು, ಆ ಕ್ಯೂರಿಯಾಸಿಟಿ, ಆ ರಿಯಾಕ್ಷನ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಪೇಡ್ ಪ್ರೀಮಿಯರ್ ಶೋ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿ ಆರ್ ಟ್ರೈಯಿಂಗ್ ದಟ್ ಶೋ ಓಪನ್ ಮಾಡಲಿಕ್ಕೆ. ಸೊ ದಟ್ಸ್ ಅ ಪಾಸಿಟಿವ್ ಥಿಂಗ್. ನಮಗೆ ಅದಕ್ಕೆ ಇಷ್ಟೊಂದು ನಗು ಕಾಣಿಸ್ತಾ ಇದೆ, ಯಾಕೆಂದರೆ ರಿಲೀಸ್ ಟೈಮಲ್ಲಿ ಏನೋ ಟೆನ್ಷನ್ ಇರುತ್ತೆ. ಸೊ ಹೋಪ್ಫುಲಿ ಎಲ್ಲ ವುಮೆನ್ನು ಬಂದು ನೋಡಿ ಅವ್ರ ಸುತ್ತಮುತ್ತ ಅವ್ರಿಗೆ ಕರ್ಕೊಂಬಂದರೆ, ನೋಡಿದ ಮೇಲೆ ಒಂದು ರಿವ್ಯೂ ಕೊಟ್ಟರೆ ದಟ್ ವಿಲ್ ಟೇಕ್ ಅಸ್ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ಇದು ಸೋಷಿಯಲ್ ಕ್ಯಾಟಗರಿ, ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ. ಇದು ಸ್ಪ್ರೆಡ್ ಮಾಡಲಿಲ್ಲ ಅಂದರೆ ನಾವೇ ಸುಮಾರು ವಿಷಯ ಕಳ್ಕೊತೀವಿ. ಸೊ ಸೆನ್ಸರ್ ಆಫೀಸರೇ ನಾನು ಡ್ರಾಮಾ ಕೊಡಿ ಅಂತ ಹೇಳಿದೆ, ಇಲ್ಲ ನನಗೆ ಇಟ್ಸ್ ಅ ಸೋಷಿಯಲ್ ಮೂವಿ, ಒಂದು ಮೆಸೇಜ್ ಇದೆ ಅಂದ್ಬಿಟ್ಟು ಸೋಷಿಯಲ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಅವರೇ ಅದು ನೋಡಿಬಿಟ್ಟು ಹೇಳಿದಾಗ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಎ ಗುಡ್ ಮೆಸೇಜ್ ಅಂತ. ಫಸ್ಟಿಂದ ಲಾಸ್ಟ್ವರೆಗೂ, ಕ್ಲೈಮ್ಯಾಕ್ಸ್ ಎಂಡ್ ಆಗೋವರೆಗೂ ನೋಡಿಬಿಟ್ಟು ಆಮೇಲೆ ತಮ್ಮ ರಿವ್ಯೂ ಕೊಡಿ. ನಾವೇನು ಫಸ್ಟೇ ಅದು ಮಾಡಿ ಡಿಮಾಂಡ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು ಮತ್ತೊಂದಿಲ್ಲ. ನಮ್ಮ ಕಂಟೆಂಟು, ಮೂವಿ ಇಟ್ ಸೆಲ್ಫ್ ವಿಲ್ ಸ್ಪೀಕ್ ಅಂತ ಹೇಳ್ತೀನಿ. ಸೊ ನನಗೆ ಕ್ಯಾಲೆಂಡರ್ ಅಂತ ಬಂದಾಗಲಿ ಏನಪ್ಪ ಟೈಟಲೇ ತುಂಬ ಡಿಫ್ರೆಂಟ್ ಆಗಿದೆ. ಅದು ಕೂಡ ಮಹಿಳಾ ಪ್ರಧಾನ ಸಿನಿಮಾ, ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾ ಅಂದಾಗಲೇ ಒಂಥರ ಖುಷಿ ಆಯಿತು. ಸೊ ಈ ಥಾಟು, ಇದನ್ನು ಸಿನಿಮಾ ಮಾಡಬೇಕು, ಇದನ್ನು ಸಿನಿಮಾವಾಗಿ ಜನರಿಗೆ ತೋರಿಸ್ಬೇಕು ಅಂತ ಯಾಕೆ ಬಂತು? ಆ್ಯಂಡ್ ಕ್ಯಾಲೆಂಡರ್ ಅಂತ ಟೈಟಲ್ ಯಾಕೆ ಅಂತ ಹೇಳಿ. ಅದೇ ನಾವು ಆ್ಯಕ್ಚುಲಿ ಸ್ವಾರ್ಥರತ್ನ ಆಮೇಲೆ ಸೆಕೆಂಡ್ ಲೈಫ್ ಅಂತ 2 ಮೂವಿ ಹೀರೋ ಆಗಿ ಮಾಡಿದ್ದೆ. ಸೊ ಅದಾದಮೇಲೆ ನಂದೇನು ಐಡಿಯಾ ಇರಲಿಲ್ಲ ಸದ್ಯಕ್ಕೆ. ಸುಮಾರು ಜನ ಕೇಳ್ತಾಯಿದ್ರು ಅದು ಇದು ಅಂತ. ನನ್ನ ಸರ್ಕಲಲ್ಲಿ ಒಂದಿಷ್ಟು ಜನ ಅಪ್ರೋಚ್ ಮಾಡ್ತಾಯಿದ್ರು, ಬಟ್ ನಾನು ಯಾರೂ ಮುಂದೆ ಹೋಗಿಲ್ಲ. ಇದು ಒಂಥರ ತನ್ನಷ್ಟಕ್ಕೆ ತಾನೇ ಬಂದಿದ್ದ ಸಬ್ಜೆಕ್ಟು. ಸೊ ಅದು ನನಗೆ ಸಿಸ್ಟರ್ಸ್ ಇದ್ದಾರೆ 3 ಜನ, ವೈಫು, ಡಾಟ್ರು ಎಲ್ಲ ಇರೋದ್ರಿಂದ, ಮದರು. ಸೊ ಅವರಲ್ಲಿ ನಾನು ಗಮನಿಸಿದ ಕೆಲವು ವಿಷಯಗಳಿಂದ, ನನ್ನ ವೈಫ್ ಡಾಕ್ಟ್ರ್ ಆಗಿದ್ದರಿಂದ ಅಲ್ಲಿ ಬಂದ ನಾಲೆಡ್ಜಿಂದ ನನಗೆ ಫ್ಲ್ಯಾಶ್ ಆಯಿತು ಅಂದ್ಕೋತೀನಿ. ಆ ಫ್ಲ್ಯಾಶ್ ಆದ ತಕ್ಷಣ
ಅದೇ ಮೊಮೆಂಟಿಗೆ ನಮ್ಮ ವಿಕ್ರಮ್ ಅವರು ಅದೇ ಸ್ಟಂಟ್ ಮಾಸ್ಟ್ರು ಅವರು ಮತ್ತು ನವೀನ್ ಶಕ್ತಿಯವರು ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಮ್ಮ ಆಫೀಸಿಗೆ ಬಂದಾಗ ನಾನಿಲ್ಲ ಈ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳಿದ್ವಿ. ಅವಾಗ ಅದನ್ನು ಅವ್ರಿಗೆ ಇಂಪ್ರೆಸ್ ಆಗಿ ಅದನ್ನು ಒಳ್ಳೆ ಚೆನ್ನಾಗಿ ಡಿಸ್ಕಸ್ ಮಾಡಿ ವಿಕ್ರಮ್ ಅವರು ನವೀನ್ ಶಕ್ತಿಯವರು ಡೆವಲಪ್ ಮಾಡ್ತಾ ಹೋದರು. ಸೊ ಅದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾದ ಮೇಲೆ ನಾವು ವಿ ಥಾಟ್ ವಿಲ್ ಮೇಕ್ ಇಟ್ ಬಿಗ್ ಅಂತ. ಫಸ್ಟಿಗೆ ಬೇರೆ ಯೋಚನೆ ಇತ್ತು, ಆಮೇಲೆ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಒಂದೊಂದೇ ಇಂಪ್ರೂವ್ ಮಾಡ್ತಾ ಹೋದ್ವಿ. ಆಮೇಲೆ ಹಿಂದಿನೂ ಮಾಡಬೇಕು ಅಂತ ಹಿಂದಿನೂ ರೆಡಿ ಇದೆ. ಈಗ ಹಿಂದಿದು ಒಟ್ಟಿಗೆ ರಿಲೀಸ್ ಆಗೋ ಥರ ಎಲ್ಲ ನಡೀತಾ ಇದೆ. ಪ್ರಾಬ್ಲಿ 1 or 2 days ಆ ಕಡೆ ಈ ಕಡೆ ಅಷ್ಟೇ. ಸೊ ಎಲ್ಲನೂ ಚೆನ್ನಾಗಿ ಕೂಡಿ ಬಂದಿದೆ ಆ್ಯಕ್ಚುಲಿ. ಅದೇ ಅಂದರೆ ಈಗ ನಾವು ಅದೇ ಹೇಳಕ್ಕೆ ಸೋಷಿಯಲ್ ಅಂದ್ಬಿಟ್ಟು ನಾವು ಒಂಥರ ಡಾಕ್ಯುಮೆಂಟ್ರಿ ಥರ ಆರ್ಟ್ ಮೂವಿ ಥರ ನಮ್ಮ ಮೆಸೇಜ್ ಪ್ರೀಚಿ ಥರ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಅದು ಸ್ವಲ್ಪ ಬೇರೆ ಥರ. ಈಗ ನಾನು ಡಾಕ್ಟ್ರಾಗಿ ಡೀಸೆಂಟಾಗಿ ಅದು ಇದು ಆಫೀಸಲ್ಲಿ ಕೂತ್ಕೊಳ್ಳೋದು ಆ ಥರ ಇರಬಾರ್ದು ಅಂತ ಸ್ಕ್ರೀನ್ ಪ್ಲೇನೇ ಆ ಥರ ಇದೆ. ಆ ಕ್ಯೂರಿಯಾಸಿಟಿನೇ ಹೋಗಬೇಕು ಅಂತ ಎಕ್ಸ್ಟ್ರೀಮ್ ಲೆವೆಲ್ ಹೋಗುತ್ತೆ. ಆಮೇಲೆ ಸಾಂಗ್ಸ್ 3 ಇದೆ. ಅದು ಸುನಾದ್ ಗೌತಮ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈಸ್ ಆಲ್ರೆಡಿ ಅವಾರ್ಡ್ ವಿನ್ನರು, ಝೀಗೆಲ್ಲ ಇದು ಮಾಡ್ತಾರೆ, ಜೊತೆಯಲ್ಲಿ ಟೈಟಲ್ ಟ್ರ್ಯಾಕ್ ವಿನ್ ಮಾಡಿದ್ದಾರೆ. ಸೊ 3 ಬ್ಯೂಟಿಫುಲ್ಲಾಗಿ ಬಂದಿದೆ, ಒಂದೊಂದು ಥರ ಇದೆ. ಅದು ಸಾಂಗ್ಸ್ ಜೊತೆಗೆ ಫೈಟ್ಸು ಅದೇ ವಿಕ್ರಮ್ ಅವರು ಯಾವುದೇ ಕಾಂಪ್ರಮೈಸ್ ಇಲ್ಲ, ಬ್ಯೂಟಿಫುಲ್ ಸ್ಟಂಟ್ಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಸ್ಕ್ರೀನ್ ಪ್ಲೇ ಕ್ಯೂರಿಯಾಸಿಟಿ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ಥರ, ಪ್ರತಿಯೊಬ್ಬರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಥರ ವಿಷಯ ಇದೆ. IT ಕಂಪ್ನಿಯಲ್ಲಿ ಕೂತ್ಕೊಂಡು ನಾವೀಗ ಬ್ಯುಸಿ ಇದ್ದೀವಿ ಅನ್ನೋ ಬದಲು ವೀಕೆಂಡು ಅಟ್ಲೀಸ್ಟ್ ಫ್ರೈಡೇ ಈವ್ನಿಂಗಿಂದ ಸ್ಯಾಟರ್ಡೇ ಸಂಡೇ ಬಂದು ನೋಡಿದ್ರೆ ಐ ಥಿಂಕ್ ದೇ ವಿಲ್ ಅಪ್ರಿಷಿಯೇಟ್ ಎ ಲಾಟ್. ಕಾಲೇಜ್ ಕ್ರೌಡ್ ಕೂಡ, ಕಾಲೇಜವ್ರು ಬಂದು ನೋಡಿದ್ರೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಸೊ ಕಾಲೇಜು ಆಮೇಲೆ ವುಮೆನ್ನು, ಮಿಡ್ಲ್ ಕ್ಲಾಸ್ ಎಲ್ಲರೂ ಮನೇಲಿ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂತ ಹೇಳೋದಕ್ಕಿಂತ ಇದು ಟೈಮ್ ಮಾಡಿದ್ರೆ ನಿಮಗೆ ಬೇರೆದ್ರಲ್ಲಿ ತುಂಬ ಟೈಮ್ ಸಿಕ್ಬಿಡುತ್ತೆ. ಈ ರಿಯಲೈಸೇಷನ್ ಆದರೆ ಜೀವನದಲ್ಲಿ ಬೇರೆದಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ವುಮೆನ್ ಮನೇಲಿರೋರು ರೆಗ್ಯುಲರ್ ರೂಟೀನ್ ಇದ್ದೇ ಇರುತ್ತೆ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕೆಲಸಗಳನ್ನೆಲ್ಲ ಸೈಡಿಗಿಟ್ಟು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಬರಬೇಕು. IT ಕಂಪ್ನಿಯವ್ರು ಕಂಪ್ಯೂಟರ್ ಸೈಡಿಗಿಟ್ಟು ಬರಬೇಕು, ಕಾಲೇಜ್ ಕ್ರೌಡ್ ಕೂಡ ಬರಬೇಕು. ಸೊ ಆವಾಗ ಯು ವಿಲ್ ಅಪ್ರಿಷಿಯೇಟ್. ಫಸ್ಟ್ 3 days ಬಂದು ನೋಡಿ, ಆವಾಗ ಮೂವಿಗೆ ಸ್ಕೋಪ್ ಸಿಗುತ್ತೆ, ನಿಮ್ಗೆಲ್ರಿಗೂ ಒಂದು ಮೆಸೇಜ್ ಸಿಗುತ್ತೆ, ನಿಮ್ಮ ಜೀವನದಲ್ಲೂ ಬದಲಾವಣೆ ಆಗುತ್ತೆ ಅಂತ ಒಂದು ಪ್ರಾಮಿಸ್ ಇದೆ. ಸೊ ಲಾಸ್ಟ್ವರೆಗೂ ಸಿನಿಮಾ ನೋಡಬೇಕು. ಹೌದು, ಅಭ್ಯಾಸ ಥಿಯೇಟ್ರಲ್ಲೇ ನೋಡಬೇಕು. ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ, ಎಲ್ರಿಗೂ ಕ್ಯಾಟರ್ ಆಗೋಂಥ ಸಿನಿಮಾ. ಸೊ ವೀರೇಶ್ ಥಿಯೇಟ್ರ್ ಮೇನ್ ಥಿಯೇಟ್ರು, ಆಮೇಲೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಪ್ಲಸ್ ಆಲ್ ಓವರ್ ಇಂಡಿಯಾ ಬರ್ತಿದೆ. ಸೊ ಇನಿಷಿಯಲಿ ಒಂದಿಷ್ಟು ಥಿಯೇಟ್ರಸ್, ಆಮೇಲೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಥಿಯೇಟ್ರಸ್ ಕವರ್ ಆಗುತ್ತೆ. ಸೊ ಎಲ್ಲರೂ ಬುಕ್ ಮೈ ಶೋಗೆ ನೋಡಿ, ಹೋಗಿ ಬುಕ್ ಮಾಡಿಕೊಂಡು ತಮ್ಮ ಸರ್ಕಲ್ ಕರ್ಕೊಂಬಂದು ತಮಗೆ ಅಂತ 100% ಖುಷಿ ಆಗುತ್ತೆ. ನಾವು ಇನ್ನೊಂದಿಷ್ಟು ಜನಕ್ಕೆ ಹೇಳ್ತೀರಾ, ಅದಾದಮೇಲೆ ಒಂದು ರಿವ್ಯೂ ಕೊಡಿ, ಮೌಟ್ ಟಾಕ್ ಮಾಡಿ ಮಾತಾಡಿ. ಇದು ವರ್ಕ್ IT ಕ್ರೌಡ್, ಕಾಲೇಜ್, ಮನೆಯವರು ಎಲ್ಲ ಲೇಡೀಸ್ ವಿತ್ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದು ನೋಡೋ ಅಂಥ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಲೆಂಡರ್, ನಾನು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟು. ಸೊ ಕಾಂಟ್ರಾಸ್ಟ್ ಇಲ್ಲಿ ಪಾತ್ರ ಮೆಡಿಕಲ್ಲು. ಸೊ ಅದಕ್ಕೆ ವೈಫ್ ಸಹಾಯ ತುಂಬ ಇದೆ. ಸೊ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸುಮಾರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನ್ನದೇ ಆದ ಒಂದು ಇದರಲ್ಲಿ ಜೀವನದಲ್ಲಿ ಸೆಟ್ಲ್ ಆಗಿದ್ದು ಮೇಲೆ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದು. ಸ್ವಾರ್ಥ ರತ್ನ ಅಂತ ಕಾಲಿಟ್ಟು, ಅದರಲ್ಲಿ ನಿನ್ನ ಏನೋ ಒಂದು ಸಾಂಗ್ ಇವತ್ತೂ ಟ್ರೆಂಡಲ್ಲಿದೆ. ಇವನ್ ಟುಡೇ ಇಟ್ಸ್ ವೈರಲ್. ಸೆಕೆಂಡ್ ಲೈಫ್ ಅಂತ ಒಂದು ಕಾನ್ಸೆಪ್ಟ್, ಎಗೇನ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಸ್ಟೆಮ್ ಸೆಲ್ಸ್ ಬ್ಯಾಂಕಿಂಗ್. ಅದು ಪ್ರಮೋಷನ್ ತುಂಬ ಆಗಲಿಲ್ಲ, ಬಟ್ ಒಳ್ಳೆ ಕಾನ್ಸೆಪ್ಟ್ ಮೂವಿ ಅದು. ಅದನ್ನು ಕಲರ್ಸಲ್ಲಿದೆ, ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಯಿತು. ಅದು ಲಾಕ್ಡೌನ್ ಟೈಮ್ ಆ್ಯಕ್ಚುಲಿ. ಸೊ ಇದು ಎಗೇನ್ ಕಾನ್ಸೆಪ್ಟ್ ಆ್ಯಂಡ್ ವಿತ್ ಕಮರ್ಷಿಯಲ್ನ ಮಿಕ್ಸ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ ಬಂದಿದೆ. ಮೊನ್ನೆ ಮೂವಿ ನೋಡಿದ ಮೇಲೆ ನಾನು ಐ ಆಮ್ ಆಲ್ಸೋ ಹ್ಯಾಪಿ. ಸೊ ಎಲ್ಲರೂ ಬಂದು ನೋಡಬೇಕು. ಕ್ಯಾಲೆಂಡರ್ ನಿಮ್ಮ ಮನೇಲಿ ಕ್ಯಾಲೆಂಡರ್ ಇದ್ದರೆ ಬಂದು ನೋಡಲೇಬೇಕು. ಸೊ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಬ್ಬರು ನೋಡ್ತೀರಾ ಕ್ಯಾಲೆಂಡ್ರು. ಭವಿಷ್ಯ ನೋಡ್ತೀರಾ, ಎಲ್ಲರೂ ಹೋಗ್ಬೇಕು ಅಂದರೆ ಇವತ್ತು ಯಾವ ಡೇಟ್ ನೋಡ್ತೀರಾ, ಯಾವ ಡೇ ಟೈಮ್ ಎಲ್ಲ ನೋಡ್ತೀರಾ. ಸೊ ಹಾಗಾಗಿ ಪ್ರತಿಯೊಬ್ಬರು ಅದು ಯೂಸ್ ಮಾಡ್ತೀರಾ. ಅದು ನೆನೆಸ್ಕೊಳ್ಳಿ, ಕ್ಯಾಲೆಂಡ್ರ್ ನೋಡಿದ ತಕ್ಷಣ ಮೊಬೈಲಲ್ಲಿ ಇರ್ಬೋದು, ಅಥವಾ ನಿಮ್ಮ ಫಿಸಿಕಲ್ ಕ್ಯಾಲೆಂಡ್ರ್ ಇರ್ಬೋದು, ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ಸು ಅಥವಾ ಬ್ಯಾಂಗ್ಳೂರ್ ಪ್ರೆಸ್, ಎನಿಥಿಂಗ್, ಯಾವುದೇ ಕ್ಯಾಲೆಂಡ್ರು ನೋಡ್ತೀರಾ. ನೋಡಿದಾಗ ನೆನೆಸ್ಕೊಳ್ಳಿ ಮೂವಿ, ಬಂದು ನೋಡಿ, ಇಮಿಡಿಯೇಟಾಗಿ ಬಂದು ನೋಡಿ. ಅದಾದಮೇಲೆ ನೋಡೋಣ, ಇದಾದಮೇಲೆ ನೋಡೋಣ, ಪೋಸ್ಟ್ಪೋನ್ ಮಾಡಬೇಡಿ. ಜೀವನದಲ್ಲಿ ನಿಮಗೆ ತುಂಬ ದೊಡ್ಡ ಬದಲಾವಣೆ ಇಮಿಡಿಯೇಟಾಗಿ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೂ ಆ್ಯಂಡ್ ಇಡೀ ಕ್ಯಾಲೆಂಡರ್ ತಂಡಕ್ಕೂ ಆಲ್ ದಿ ಬೆಸ್ಟ್ ಸರ್. 100% ಜನ ಇದನ್ನು ಪ್ರೀತಿಯಿಂದ ಅಪ್ಪಿ ಹೋಗ್ತಾರೆ ಅನ್ನೋ ಒಂದು ಹೋಪ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್.